ಕಲರ್ ಕರಾಗ ಮಸಿ ಆಯ್ತು ನಾ ಪಕ್ಕ ಬರ್ತದ ನೋಡ್ರಿ ಅಪ್ಪಾಜಿ ಕಳ್ಸಕತ್ ಬಂದ ನೋಡ್ರಿ ಗಾಡಿಯ ನೀವು ಹೊಡಿತೀರ ಬಂದ್ಕರಿ ಕರ್ಕೊಂಡು ಹೊಡಿತೀನಿ ಗಾಡಿ ಶಾಣೆ ಆಯ್ತು ಮತ್ತೆ ಇದಕ್ಕೆ ಸಾಲಿಗೆ ಹಚ್ಚಿ ಬಿಡ್ತಾರೆ. ಇವ ನಮ್ಮ ತಮ್ಮ ತಂಗಿ ಇವ ಅಳಿಯ 5 ಗಂಟೆಗೆ ಎಬ್ಸಿನಿ ರೆಡಿಯಾರ ಅಂತೇಳಿ 6 ಗಂಟೆ ಮಾಡ್ಯಾರ ಹೋಗಿ ಬರತ್ತ ನಿನ್ನೆ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ವಾಗ್ದೇವಿ ಟೆಂಪಲ್ ಬಂದಿದೆ ಇವತ್ತು ಅಮಾವಾಸ್ಯೆ ಅಲ್ಲ, ಸೊ ಅದ್ರ ಸಲುವಾಗಿ ಅಂತ ಹೇಳಿದ್ದಾರೆ ಇವತ್ತು ಅಮಾವಾಸ್ಯೆ ಅದಾವಿ ಓಡುತ್ತೀನಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿನ್ಸ್ ಅಂಡ್ ಗೈಸ್ ಇವತ್ತಿನ ದಿನ ಶುರು ಮಾಡ್ತಾರೆ ಸೀದಾ ಮನೆಯಿಂದ. ಗೈಸ್ ಇವತ್ತು ನಮ್ಮ ಹಳೆಯ ಅಪ್ಪಾಜಿ ಊರು ಹೊಂಟನ ಮಂತ್ರಾಲಯ ಹೋಗ್ಬೇಕಂತ ಕರ್ಕೊಂಡ್ಬಂದಿದ್ದಾರೆ ಅವನಿಗೆ. ಮಂತ್ರಾಲಯ ಹೋಗಿ ಬಂದಾಯ್ತು. ಸೊ ಇವಾಗ ಆಯ್ತಲ್ಲ ಒಂದು ವೆಕೇಶನ್ ಅದ ಅಂತೇಳಿ ಕರೆಯಕತ್ತಾರೆ ಅವ್ರ ಮನ್ಯಾಗ. ಅವ್ರ ಮಮ್ಮಿ ಬಿಡಲ್ಲ ಹೇಳ. ಸೊ ಹಂಗಾಗಿ ಇನ್ನೂ ಒಂದು 2 ತಲೆ ಹೋಗೋದ ಬರ್ತಾ ಇರ್ತಾನೆ ನಾವು ಅನ್ಕೊಂಡ್ವಿ. ಬಟ್ ಹೋಗ್ಲೇಬೇಕಂತ ಹೇಳ್ತಾರೆ ಹಿಡ್ಕೊಂಡು ನಿಂತಾರೆ ಅವನಿಗೆ. ಸೊ ಕಾಸ್ಲಕತ್ತೀವಿ. ಇವಾಗ ಅವ್ರ ಅತ್ತೆಯರು ಬಂದಾರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಟೆಂಪಲ್ ಬಂದಿದ್ದಾರೆ ಅವರು ಹೋಗಾಗೈತಾರೆ ಅವ್ನಿಗೆ ಕರ್ಕೊಂಡು ಹೋಗ್ತಾರೆ ಸಿಂಧಿಗೆ. ಸೊ ರೆಡಿಯಾಗಿ ನಿಂತ ನೋಡ್ರಿ, ರೆಡಿಯಾಗಿ ಹೆಂಗೆ ನಿಂತ ನೋಡ್ರಿ. ಈಗ ಶಿಸ್ತು ರೆಡಿಯಾಗಿ ನಿಂತಾನೆ. ಈಗ ಹೋಗ್ಲಕ್ಕ ಸಿಂಧಿಗೆ ಹೋಗಾನ ಬೀಳ್ತಾವ ಏಟ ಪಕ್ಕ ಟ್ಯೂಷನ್ ಹಿಂಗೆ ಬೀಳ್ತಾವ. ಟ್ಯೂಷನ್ ಬಾ ಅಂದ್ರೆ ಒಟ್ಟ ಬಂದಿಲ್ಲ ಗೈಸ್. ಅವ್ರಪ್ಪ ಯಾರು ಹೋಗ್ಬೇಕು ಇದಕ್ಕೆ ಟ್ಯೂಷನ್ ಯಾರು ಹೋಗ್ಬೇಕಂದ್ರೆ ನೀ ಹೋಗತ್ತದನ ಎಲ್ಲ ಸೇರಿಟ್ಟಂಗೆ ಕೂತಾರ. ಲಾತೆ ಇಲ್ಲ ಸುಮ್ಮ ಕಾಮೆಂಟ್ ಮಾಡಿದೆ ಅವನಿಗೆ. ಯಾರು ನೋಡ್ಯಾರ ಅವ್ರಿಗೆ ಯಾಕೆ ಹೊಡಿದಾರ. ಸುಮ್ಮ ತಿರುಗಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೊಂಟಿದ್ವಿ. ಇನ್ನೊಂದು 2 ತಲೆ ಹೋಗೋದಿತ್ತು ಬರ್ತಾನಪ್ಪ ನಾವು ಬಿಡಿದೆ. ಬಟ್ ಹೋಗಲೇಬೇಕಂತ ಹೇಳಕ್ಕೆ ರೆಡಿ ಆಗಿರ್ತಾರೆ. ಸೊ ಹೋಗಿ ಬಿಟ್ಟು ಬಂದುಬಿಡ್ತೀನಿ. ಲೆಟ್ಸ್ ಗೋ. ಇವಾಗ ಫಟಾಫಟ ಅಂತ ಹೇಳಕ್ಕೆ ಹೋಗಿ ಅವನಿಗೆ ಬಸ್ ಸ್ಟ್ಯಾಂಡ್ ಬಿಟ್ಟು ಬರಬೇಕು. ಆ ಕಡೆಯಿಂದ ಆ ಕಡೆ ಕರ್ಕೊಂಡು ಹೋಗ್ತಾರೆ ಅವನಿಗೆ. ಹೋಗೋ ಬನ್ನಿ ಲೆಟ್ಸ್ ಗೋ. ಸೀದಾ ಹೋಗಿಬಿಟ್ಟು ಅವನಿಗೆ ಬಿಟ್ಟು ಬರೋ ಮತ್ತೆ ನೋಡ್ರಿ ಅಪ್ಪಾಜಿ ಕಳ್ಸಕತ್ ಬಂದ ನೋಡ್ರಿ. ಅವನ ಚೀಲ ಅವನೇ ಹಿಡ್ಕೊಳ್ಳೋದು, ನಾವು ಮುಟ್ಟೋರ ಅಲ್ಲ. ಮತ್ತು ನಾವು ಗಾಡಿ ಹೊಡಿಬೇಕಲ್ಲ, ಗಾಡಿಯ ನೀವು ಹೊಡಿತೀರ ಬಂದ್ಕರಿ ಕರ್ಕೊಂಡು ಹೊಡಿತೀನಿ ಗಾಡಿ. ಶಾಣೆ ಅಪ್ಪಾಜಿ ಬಾಯ್ ಮತ್ತೆ ಬಾರ ಬಾ ಜಲ್ದಿ ಟ್ಯೂಷನ್ಗೆ. ಆಯ್ತು ಮತ್ತೆ ಇದಕ್ಕೆ ಸಾಲಿಗೆ ಹಚ್ಚಿ ಬಿಡ್ತಾರೆ. ಈ ಸರ್ತಿ ಕಳಿಸ್ತಾರ ಅಂದ್ರೆ ಡೌಟ. ಸರಿ ಪಕ್ಕ ಕಳ್ಸೋದವ್ರು. ಒಂದಿನ ಅಂತೇಳಿ ಒಂದು ವಾರ ಹೇಳ್ಕೊಂಬಂದಿ. ಕರ್ಕೊಂಡು ಬಂದು 4 ದಿನ ಇಟ್ಕೊಂಡ್ವಿ. ಒಂದು ವಾರ ಆಯ್ತು. ಸೋಮವಾರ ದಿನ ಆಗಿದ್ವಿ. ಸೋಮವಾರ ದಿನ ಹೋಗಿವಿ. ಈಗ ನೋಡಿದ್ವಿ ಸೋಮವಾರ ಬಂದ್ರೆ 8 ದಿನ ಆಗ್ತದೆ ಅಪ್ಪಾಜಿ. ಒಗ್ಗನಲ್ಲ ಹತ್ತಿ ದಪ್ಪ 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 ಹಾಕಿ ಹೊಡಿತಾರೆ ಕೌದಿ ಮುಚ್ಚಿ. ಈಗ 5 ಸಾಲಿ ಕೌದಿ ಮುಚ್ಚಿ ಹೊಡಿತಾರೆ, ಒಗ್ಗನ ಹೊಡಿತಾರೆ ಕೌದಿ ಮುಚ್ಚಿ. ಇಲ್ಲ ಅಪ್ಪಾಜಿ ಲೆಟ್ಸ್ ಗೋ. ಹೋಗಿ ಬಿಟ್ಟು ಬರ್ತೀವಿ ಅವನಿಗೆ. ಹೋಗಿ ಬರ ಮಧ್ಯಾಹ್ನ ಬರೋದು. ಮಧ್ಯಾಹ್ನ ಬರೋದು ಯಾಕೆ ನೋಡಿಲ್ಲ ತಿಟ್ಟು. ಯಾವಾಗ ಬರ್ತಾ ಕೇಳ್ರಿ ನೀವೇ. ನಾಳೆ ಬಿಟ್ಟು ನಾಡ್ದು ಬಾ. ಒಂದಿನ ವೆಕೇಶನ್ ಮುಗಿಸಿ ಬಂದು. ಲೆಟ್ಸ್ ಗೋ ಗೈಸ್. ಹೋಗಿ ಬಿಟ್ಟು ಬರ್ತೀನಿ ಮನೆ. ಬಾಯ್ ಗೈಸ್. ಅಲ್ಲಿಂದ ಇವಾಗ ಸ್ವಲ್ಪ ಊಟ ಮಾಡ್ಬೇಕಂತ ಬಂದೀವಿ. ಜಸ್ಟ್ ಇಲ್ಲಿ ನೋಡ್ರಿ ಇವ ನಮ್ಮ ತಮ್ಮ ತಂಗಿ ಇವ ಅಳಿಯ ಊಟಕ್ಕೆ ಬಂದೀವಿ. ಈಗ ಶಿಸ್ತು ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ಬೇಕು. ವಾಪಸ್ ಸಿಂಧಿ ಹೋಗ್ತಾರೆ. ಅದಕ್ಕೆ ಲೆಟ್ಸ್ ಗೋ. ಊಟ ಗೀಟ ಮಾಡಿಬಿಟ್ಟು ಸಿಂಧಿ ಅಂದ್ರೆ ನಿಮಗೆ ಫೈನಲಿ ಹೋಗ್ಬಿಟ್ಟು ವಾಪಸ್ ಬರ್ತಾರೆ ಮನೆಗೆ. ಇವನು ಬಿಡ್ಬೇಕಂತೇಳಕ್ಕೆ ಹೋಗಿದೆ, ಬಟ್ ಬಿಡೋದಾಗಲಿಲ್ಲ. ಇವನಿಗೆ ಮತ್ತು ಇವರಿಗೆ ಒಂದಿನ ಇರುವ ಅಂತೇಳಕ್ಕೆ ಕರ್ಕೊಂಬಂದಿನಿ. ಅಷ್ಟಾದರೂ ಬಂದೀವಿ. ಮ್ಯಾಗಿನವ್ರಿಗೆ ಗೊತ್ತಿಲ್ಲ ಅಂದ್ರೆ ಶಿಲ್ಪಾಗ ಮತ್ತು ನಮ್ಮ ತಂಗಿ ಗೊತ್ತಿಲ್ಲ. ಸೊ ಐತಲ್ಲ ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಬಿಟ್ಟು ಬರ್ತೀನಿ ಅಂತೇಳಿ ಬಂದೀನಿ. ಬಟ್ ಅಲ್ಲೇ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟೆ. ನಮ್ಮ ಬರೀ ಇವತ್ತು ಕರ್ಕೊಂಬಂದೀನಿ. ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಗೈಸ್. ಫೈನಲಿ ಬಂದೆ ಮನೆಗೆ. ಇವ್ರೇನು ಮಾಡೋ ನೋಡಬೇಕು. ಬಿಸಿಲ ಕಂಡಾವಡೆ ಸಿಕ್ಕಾವಡೆ ಬಿಸಿಲಿತ್ತು. ತಾವಡೆ ಬಿಸಿಲಿತ್ತು. ಅದಕ್ಕೆ
ನೋಡ್ಬೇಕು ಇವಾಗ. ಬನ್ನಿ ಏನು ಮಾಡತ್ತಾರ ನೋಡುವ. ಲೆಟ್ಸ್ ಗೋ. ಟಿಂಗ್ ಟಾಂಗ್. ಬನ್ನಿ ಗೈಸ್, ಫೈನಲಿ ಮನೆ ಬಂದೀವಿ. ವಾ ಇವತ್ತು ಬಿಸಿಲು ಹೋಗ್ತಾ ಸಿಕ್ಕಾಬಡೆ ಬಿಸಿಲು ಗೈಸ್. ಕೂತಾರ ನೋಡ್ರಿ ಇಲ್ಲಿ, ಮುಯಿ ನೋಡ್ಕೊಂತ ಕುಂತಾರ. ಹೈರಾಣ ಆಯ್ತು, ಬಿಸಿಲು ಸಿಕ್ಕಾಬಿಟ್ಟಿದಪ್ಪ ಅಪ್ಪ. ಹಿಂಗೆ ಆಯ್ತಂದ್ರೆ ಕಲರ್ ಕರಾಗ ಮಸಿ ಆಯ್ತು. ನಾ ಪಕ್ಕಾಗತ್ತದ ಒಳ್ಳೆ ಬೆಳಚಿಕ್ಕಿದೆ. ಈಗ ಕರ್ಚಿಕ್ಕೆ ಕಾಣ್ತೀನಿ. ಇಲ್ಲ ನೋಡ್ರಿ ಅವ್ರು ಹೆಂಗೆ ಕೂತಾರ. ಆ ಕಡೆ ನೋಡಿ ಬಾಜು ನೋಡ್ರಿ, ಅಲ್ಲಿ ಬಾಜು ನೋಡ್ರಿ, ಬಾಜು ನೋಡ್ರಿ. ಸುಖದ ನಿದ್ದೆ ಹೇಳ್ತಿ ಹೀರೋಣಿ. ಬನ್ನಿ ಇವ್ರಿಗೆ ಒಂದು ಸರ್ಪ್ರೈಸ್ ಅದು ಮತ್ತೆ ಈ ಸದ್ದ. ಅದಕ್ಕೆ ಏನು ಸರ್ಪ್ರೈಸ್ ಅನ್ನೋ ತೋರಿಸ್ತೀನಿ ನಿಮಗೆ. ಏನು ಸರ್ಪ್ರೈಸ್? ಸರ್ಪ್ರೈಸ್ ಕಮ್. ನಮ್ಮ ಮದರ್ ಇಂಡಿಯಾ ಅದು ಒಂದ ಹಂಗೆ ನಾವು ಯಾವಾಗ ಹೆಂಗ್ ಮಾಡ್ತೀವಿ ಉಲ್ಟಾ ಹೊಡ್ತೀವಿ ಗೊತ್ತಿಲ್ಲ. ಹೆಂಗಿತ್ತು ಸರ್ಪ್ರೈಸ್? ಮಸ್ತ್ ಇರ್ತಿಲ್ಲ, ಹೋಗಲಿಲ್ಲ. ಮತ್ತೆ ನಾಳೆ ಹೊಂಟಿರಿ ಅಂದ್ರೆ ಫೈನಲಿ ಅವ್ರು ಆಟೋಗೆ ಬರ್ತಾರೆ. ಅದಕ್ಕಿಂತಳಕ್ಕೆ ನಾವು ಬಂದು ಬೈಕ್ ಮೇಲೆ. ಹೂವು ಹೈರಾಣ ಅಂತಪ್ಪ. ಬಿಸ್ಲಾ ಬರೋದೇ ಹೈರಾಣ, ಬಿಸ್ಲಾ ಹೋಗೋದೇ ಹೈರಾಣ, ಸಿಕ್ಕಾಪಡೆ ಹೈರಾಣ ಬಾಪ. ಆಮೇಲೆ ಸಿಗ್ತಂತೆ ನಿಮಗೆ. ಗೈಸ್ ಇವಾಗ ಸಂಜೆ ಆಫೀಸ್ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ. ಬಂದು ಮಲ್ಕೊಂಡ್ಬಿಟ್ಟು ಇವಾಗ ಸಂಜೆ 6 ಗಂಟೆಗೆ ಎದ್ದು ಮತ್ತು ಆಫೀಸ್ ಸ್ವಲ್ಪ ಮುಖ ಐತೆ ತೊಳ್ಕೊಂಡು ರೆಡಿ ಆಗೀನಿ. ಯಾಕಪ್ಪ ಅಂದರೆ ಇವಾಗ ಸ್ವಲ್ಪ ಟೆಂಪಲ್ ಹೋಗೋದಂತೇಳಿ ರೆಡಿ ಆಗೀನಿ. ಇಲ್ಲಿ ರೆಡಿಯಾಗಿ ನಿಂತಾರೆ ನೋಡ್ರಿ ಇಬ್ಬರು. ಇವರು ರೆಡಿಯಾಗಿ ನಿಂತಾರೆ. ಬನ್ನಿ ಫಟಾಫಟ ಅಂತೇಳಕ್ಕೆ ಹೋಗುವ. ಶಿಸ್ತೊಂದು ಸ್ವಲ್ಪ ದರ್ಶನ ಮಾಡಿಕೊಂಡು ವಾಪಸ್ ಬರೋಮಂತ. ಬನ್ನಿ ನೋಡ್ರಿ ಇವರು ರೆಡಿಯಾಗಿದ್ದು ಹೆಂಗೆ ರೆಡಿ ಆಗ್ಯಾರ. ಟೆನ್ಷನ್ ಆ ಟೆನ್ಷನ್ ಎಲ್ಲ ಬರೀ ಟೆನ್ಷನ್ ಇರತ್ತ. ಲೆಟ್ಸ್ ಗೋ ಗೈಸ್. ಹೋಗುವ ಇವಾಗ. ಹೋಗಿಬಿಟ್ಟು ಫಟಾಫಟ ಅಂತಳಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಅದಕ್ಕೆ ವೇಟ್ ಮಾಡಕತ್ತೀವಿ ಹೋಲಕ್ಕ. ಇವರು 5 ಗಂಟೆಗೆ ಎಬ್ಸಿನಿ ರೆಡಿಯಾರ ಅಂತೇಳಿಗೆ 6 ಗಂಟೆ ಮಾಡ್ಯಾರ. ಹೋಗಿ ಬರುತ್ತೆ. ನಿನ್ನೆ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ, ನೋಡುವ ಎಷ್ಟು ಟೈಮ್ ಆಗುತ್ತೆ ಆಗಲಿ. ಆದಷ್ಟು ಬೇಗ ಹೋಗಿ ಆದಷ್ಟು ಬೇಗ ಬರಬೇಕು. ಲೆಟ್ಸ್ ಗೋ. ಗೈಸ್ ಫೈನಲಿ ಟೆಂಪಲ್ ಬಂದಿದ್ವಿ. ಇಲ್ಲಿ ನೋಡ್ರಿ ವಾಗ್ದೇವಿ ಟೆಂಪಲ್ ಬಂದಿದೆ. ಇವತ್ತು ಅಮಾವಾಸ್ಯೆ ಅಲ್ಲ, ಸೊ ಅದ್ರ ಸಲುವಾಗಿ ಅಂತ ಹೇಳಿದ್ದಾರೆ. ಟೆಂಪಲ್ ಬಂದಿದ್ವಿ ಪೂರಾ ಸಂಜೆ ಟೈಮ್ ಬಂದಿವಿ. ಅಷ್ಟಾದ್ರೂ ಜಾತ್ರೆ ಅದ. ಬೆಳಗ್ಗೆ ಅಂತೂ ಸಿಕ್ಕಾಪಡೆ ಜನ ಇದ್ರಂತ. ಅದಕ್ಕೆ ಸಂಜೆ ಟೈಮ್ ಬರ್ಬೇಕಂತ ಬಂದಿದ್ವಿ. ಕುಂತ ನೋಡ್ರಿ ಇಲ್ಲಿ ದರ್ಶನ ಮಾಡಿಕೊಂಡು ದರ್ಶನ ಮಾಡಿ ಬಂದೀವಿ ನಾವು. ಮಾರ್ನಿಂಗೇ ಜಾಸ್ತಿ ಜನ ಇರ್ತಾರೆ ಅಂದ್ಕೊಂಡಿದ್ವಿ, ಬಟ್ ಸಾಯಂಕಾಲ ಇದೆ ಫಸ್ಟ್ ಟೈಮ್ ಬಂದಿದ್ದು. ಅಮಾವಾಸ್ಯೆ ದಿನ ಇನ್ನೂ ಭಾಳ ದೂರ ಅದ. ಅದಕ್ಕೆ ದೇವಸ್ಥಾನ ಹಿಂದೆನೇ ಬೆಳ್ಕೊಂಡು ಕಾಯಿ ಹೊಡ್ಕೊಂಡು ಸ್ವಲ್ಪ ಹೊತ್ತು ಹೋಗ್ತೀವಿ. ಇನ್ನೊಂದೇನಪ್ಪ ಅಂದ್ರೆ ನಾವು ಬರೋದ್ರೊಳಗಡೆ ಮಂಗಳಾರತಿ ನಡೆದೈತಿ. ಸೊ ಮಂಗಳಾರತಿ ತೊಗೊಂಡ್ಬಿಟ್ಟು ಸ್ವಲ್ಪ ನಿಂತೀವಿ ಕಾಯಿ ಹೊಡ್ಕೊಂಡು. ಸಂಜೆ 6 ಗಂಟೆ ಬಿಟ್ಟಿವಿ ಅಲ್ಲಿದ. ನೋಡ್ರಿ ಇಷ್ಟು ಕತ್ಲಾದ್ರೂ ಜನ ಅದಾರ, ಸಿಕ್ಕಾಪಡೆ ಜನ ಅದಾರ. ಆಯ್ತು ಒಂದು ಸ್ವಲ್ಪ ಕುಂದ್ಬಿಟ್ಟು ಮತ್ತೊಬ್ಬಸ ಸೀದಾ ಮನೆಗೆ ಹೋಗ್ಬೇಕು. ಅದಕ್ಕೆ ಬನ್ನಿ ಹೋಗುವ. ಏನಂತೀರಿ ಸಮಾಚಾರ? ಓಕೆನಾ? ಏನಿಲ್ಲ ಗಾಯ್ಸ್, ಕರೆಕ್ಟ್ ಪೂಜೆ ಟೈಮಿಗೆ ಬಂದ್ವಲ್ಲ, ಮಂಗಳಾರತಿ ಜಸ್ಟ್ ಬಂದಿದ್ವಿ. ಮಂಗಳಾರತಿ ಸ್ಟಾರ್ಟ್ ಆಗಿಬಿಡುತ್ತೆ ಗಾಯ್ಸ್. ಅಂದ್ರೆ 5 ದರ್ಶನ ಆಯ್ತು ನಮ್ಗೆ. ಆಯ್ತು
ಆಯ್ತು ಸನ್ನಿಧಾನಕ್ಕೆ ಬಂದಿವಂತ ಆಯ್ತು ದರ್ಶನ ಆಗತ್ತೆ. ಓಕೆ ಗೈಸ್, ಒಂದು 5 ನಿಮಿಷ ಕುಂದ್ಬಿಟ್ಟು ಮುಗುವಾಗ ಸಿಗ್ತೀನಿ ಅಂತ ನಿಮಗೆ. ಗೈಸ್ ಫೈನಲಿ ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಸ್ವಲ್ಪ ಅಲ್ಲಿ ತಿರುಗಾಡ್ಕೊಂಡು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದ್ವಿ. ತಗೊಡ್ ಅನ್ನೋರಂಗ ಎರಡು ಗೈಸ್. ಅದು ರೋಡ್ ಒಂದಿಷ್ಟು ಧೂಳ ಫುಲ್ಲು ಮುಖಕ್ಕೆಲ್ಲ ಹಳ್ಳ ಊಟ ಮುಖ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಗೈಸ್. ಇವಾಗ ಒಂದು ಸ್ವಲ್ಪ ಏನಾದರೂ ತಿನ್ಕೊಂಡು ಪಾಚ್ಕೊಳ್ಳುವ ಅಷ್ಟೇ ಕೆಲಸ. ಗೈಸ್ ಫೈನಲಿ ಶಿಸ್ತ ಒಂದು ಸ್ವಲ್ಪ ಊಟ ಮಾಡಿದ್ವಿ. 1 ನಂಬರ್ ಅನ್ನಂಗೆ ಮಸ್ತ್. ಇವತ್ತು ಅಮಾವಾಸ್ಯೆ ಎಲ್ಲ ಅಂತೇಳಿಕೆ ಹೋಳಿಗೆ ಮಾಡಿದ್ರು, ಹೋಳಿಗೆ ತಿಂದ್ವಿ. 1 ನಂಬರ್ ನಾವು ಹೋಳಿಗೆ ತಿಂದ್ಬಿಟ್ಟು ಇವಾಗ ತಣ್ಣಗೆ ಸ್ವಲ್ಪ ಭಾಳ ಚಂದ ಗಾಳಿ ಬಿಡಕತ್ತದ. ನಿಜ ಹೇಳ್ಬೇಕಂದ್ರೆ ತಂಪಾದ ಗಾಳಿ ಬಿಡತ್ತದ. ಅದಕ್ಕಂತೇಳಿಕೆ ಹೊರಗಡೆ ರೌಂಡ್ ಹೊಡಕತ್ತೀವಿ ಶಿಸ್ತಾಗಿ. ನಾನು ನಮ್ಮ ಮೇಡಮ್ ಶಿಸ್ತಾಗಿ ಒಂದಷ್ಟು. ಟೈಮ್ ಎಷ್ಟಾಗಿತ್ತು? ಎಷ್ಟಾಗ್ಯದ? 12 ಗಂಟೆ ದೆವ್ವ ತಿರುಗೋಡು ಟೈಮ್. ಇವತ್ತು ತಮಾಷೆ ಅದಾವೆ. ಓಡತ್ತೀನವ ಬರ ಅಂಜಿ ಒಳಗೆ ಓಡೋದೊಳಗೆ ನಮಗೆ ಯಾವ ದೇವರು ನಾವೇ ದೊಡ್ಡ ದೇವಿದ್ದಾಗಿದೆ. ಹಂಗಾಗಿ ಶಿಸ್ತಾಗ ಒಂದು ಸ್ವಲ್ಪ ಊಟ 1 ನಂಬರ್ ಆಯಿತು. ನಿಜ ಹೇಳ್ಬೇಕಂದ್ರೆ ಇವತ್ತು ಮಾಸ್ತ ತಿಂದ್ವಿ. ಇನ್ನೊಂದು ಗೈಸ ಮುಂದೆ ಮಾವಿನ ತೊಗೊಂಬಂದಾರ. ಅವು ಬೇರೆದವ್ರು ಯಾರೋ ತಿನ್ನಕತ್ತಿರತ್ತ ತಿಂದು ನೋಡಿದ್ರಂತ ಟೇಸ್ಟ ಸ್ವೀಟ್ ಅದಾವ ಅಂತೇಳಿ ಅವ್ರು ತೊಗೊಂಡಾರ. ಇವ್ರು ತೊಗೊಂಬಂದ 1 kg 100 ರೂಪಾಯಿ ಕೊಟ್ಟಿದ್ದಾರೆ. ಇಷ್ಟು ಹುಳಿ ಅದಾವೆ ಮಾವಿನ ಛೀ ಸಿಕ್ಕಾಪಟ್ಟು ಹುಳಿ ಅದಾವೆ ಅಂಥ ಮಾವಿನ ಹೊದವಂದಾರ ನಮ್ಮ ಮನೆಯವ್ರು. ಏನು ಮಾಡೋದು ಹೇಳ್ರಿ, ಶಿಸ್ತಾಗಿ ಒಂದಿಷ್ಟು ಅದು ಮಾವಿನ ಹಣ್ಣು ತಿಂದು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾಳೆ ಎಲ್ಲ ಕೆರ್ಕೊಂಡು ಹೋದಂಗೆ ಆಗ್ಯದ. ಇವಾಗ ಸ್ವಲ್ಪ ವಾಕ್ ಮಾಡ್ತಾಯಿದ್ದೀನಿ. 12 ಗಂಟೆಗೆ ಊಟ ಆಗಿದ್ದು 9 ಗಂಟೆಗೆ ಮಾಡಿದ್ವಿ. ಬಟ್ ವಾಕ್ ಮಾಡ್ತದೆ 12 ಗಂಟೆಗೆ. ಆಕೆ ದೇವ್ ಮತ್ತು ಅಮಾಸೆ ಅದ ರಾತ್ರಿ 12 ಗಂಟೆ ದಿಗಿ ಒಳಗಡೆ ಸ್ವೀಟಿಗೆ ಒಂದಪ್ಪ ಸ್ವೀಟಿಗೆ ಹೊರಗಡೆ ಹೋಗ್ಬಿಟ್ಟಾಳ. ಎಲ್ಲಿ ಗೊತ್ತಿಲ್ಲ ಅಕ್ಕಿನ ಸಲ ನಿಂತಲಿಕ್ಕೆ ಹೊರ ಬಂದಿದ್ದು. ನನ್ನ ಬಂಗಾರ ಕೊಂಡು ಅರ್ಕೋತವಳ್ರಿ ನಾವು ಸ್ವೀಟಿ ಏನೋ ನಿನ್ನ ಕಣ್ಣು ಐನೇನೋ ದೇವ್ ಕಂಡ್ರೆ ನಿನ್ನೆ ದೇವ್ ಕಣ್ಣ ಕಾಣಕತ್ತಲ್ಲ. ಅನ್ಸೋದು ಆಟೋ ಬದಿ. ಓಕೆ ಗೈಸ್, ನೀವು ಮುಂಜಾನೆ ಸಿಗ್ತೇನೆ ಅಂತ ಇವತ್ತು ಎಂಡ ಮಾಡೋಣ. ನಾನು ಬೆಳಗ್ಗೆ ಸಿಗ್ತೇನೆ ಅಂತ ಡ್ಯಾಕ್ಸಿಗೋ. ಗೈಸ್ ಇವಾಗ ಒಮ್ಮೆ ಬೆಳಗ್ಗೆ ಆಗ್ಯದ. ಬೆಳಗ್ಗೆ ಸ್ಟಾರ್ಟ್ ಮಾಡತ್ತೀನಿ ವ್ಲಾಗ್. ಮತ್ತು ಏನು ಮಾಡಿರಲಿಲ್ಲ ಅದ್ರ ಸಲುವಾಗಿ ಅಂತೇಳಿ ಬೆಳಗ್ಗೆ ಶುರು ಮಾಡೀನಿ ವ್ಲಾಗ್. ನಿನ್ನೆ ನೈಟ್ ಮಲ್ಕೊಳ್ಳೋದ್ರಾಗ ಫುಲ್ಲು ಕತ್ಲೆ ಫುಲ್ಲು ಲೇಟ್ ಆಗಿತ್ತು. ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಅಷ್ಟು ಲೇಟ್ ಮಾಡಿ ಮಲ್ಕೊಂಡದ. ಹಂಗಾಗಿ ಈಗ 9 ಗಂಟೆನಾಗ್ಯದ. ಇವಾಗ ಎದ್ದು ವಿಡಿಯೋ ಶುರು ಮಾಡಿದ್ದೀನಿ. ಇವಾಗ ಎದ್ದೇನೆ ಜಸ್ಟ್. ಸೊ ಇವಾಗ ನಾಷ್ಟ ಮಾಡಬೇಕು ಗೈಸ್. ಶಿಸ್ತು ಒಂದು ಸ್ವಲ್ಪ ನಾಷ್ಟ ಮಾಡಿಲ್ಲ. ಈಗ ಎದ್ದು ಪಟ ಬ್ರಷ್ ಮಾಡ್ಕೊಂಬಿಟ್ಟು ಸ್ನಾನ ಮಾಡಿಕೊಂಡು ನಾಷ್ಟ ಮಾಡಬೇಕು. ನಾಷ್ಟ ಮಾಡಿಬಿಟ್ಟು ಮತ್ತೆ ಮುಂದಿನ ವರ್ಕ್ ಇರುತ್ತೆ. ಏನು ಎಂತ ಅನ್ನೋದು ಮುಂದಿನ ಬ್ಲಾಗ್ದಾಗ ನಾಳಿನ ಬ್ಲಾಗ್ದಾಗ ಗೊತ್ತಾಗುತ್ತೆ ನಿಮಗೆ. ನಾಳಿನ ಬ್ಲಾಗ್ ಸ್ವಲ್ಪ ಕ್ರೇಜಿಯಾಗಿರುತ್ತೆ ನೋಡಿರಿ. ನಾಳಿನ ಬ್ಲಾಗ್ ಸ್ವಲ್ಪ ಭಾರಿ ಮಸ್ತ್ ಇರುತ್ತೆ. ನೀವು ನೋಡಿ ಗೈಸ್, ಆಯ್ತಾ ಅಂತ ಆಗುತ್ತೆ. ಓಕೆ ಗೈಸ್, ಇವತ್ತಿನ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಸಿಗ್ತೀನಿ ಎಲ್ಲರಿಗೂ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಬಾಯ್.